ಏಕಮೇವ ದ್ವಿತೀಯಂ. ಇನ್ನು ಈ ವೃಶ್ಚಿಕ ರಾಶಿಯವರಿಗೆ 2024ನೇ ಇಸವಿಯ ಒಂದು ಫಲಗಳನ್ನು ನೋಡಿದಾಗ ಗುರು ಶನಿ ರಾಹು ಕೇತುಗಳ ಆಧಾರದ ಮೇಲೆ ಸ್ಥೂಲವಾಗಿ ನಾನು ಫಲವನ್ನು ಹೇಳ್ತಾ ಇದ್ದೀನಿ ಅಂತ ಪ್ರತಿ ರಾಶಿಗಳಿಗೂ ಹೇಳ್ತಾ ಇದ್ದೀನಿ. ಇಲ್ಲೂ ಕೂಡ ಮತ್ತೆ ಅದನ್ನ ಜ್ಞಾಪಿಸ್ತಾ ಇದ್ದೀನಿ. ಗುರು 6ನೇ ಮನೆಯಲ್ಲಿದ್ದಾನೆ. ಏಪ್ರಿಲ್ 30ರ ತನಕ ವೃಶ್ಚಿಕ ರಾಶಿಯವರಿಗೆ ಗುರು 6ನೇ ಮನೆಯಲ್ಲಿರ್ತಾನೆ. ಆದ್ದರಿಂದ ವೃಶ್ಚಿಕ ರಾಶಿಯವರು ಆರೋಗ್ಯದ ವಿಚಾರದಲ್ಲಿ ಏಪ್ರಿಲ್ ತನಕ ಬಹಳ ಎಚ್ಚರಿಕೆಯಲ್ಲಿ ಇರತಕ್ಕಂತಹದ್ದು ಒಳ್ಳೆಯದು. ಇನ್ನು 4 ತಿಂಗಳುಗಳ ಕಾಲ ಅನಾರೋಗ್ಯಗಳು ಉಂಟಾಗ್ತಕ್ಕಂಥದ್ದು ಇದ್ದೇ ಇರುತ್ತೆ. ಆರೋಗ್ಯಕ್ಕೋಸ್ಕರ ಧನವ್ಯಯ ಉಂಟಾಗ್ತಕ್ಕಂಥದ್ದಿರುತ್ತೆ. ಅದಲ್ಲದೇನೂ ಕೂಡ ಎಕ್ಸ್ಟ್ರಾ ಧನವ್ಯಯ ಉಂಟಾಗ್ತಕ್ಕಂಥದ್ದಿರುತ್ತೆ. ಬಂಧು ಮಿತ್ರದಲ್ಲಿ ವೃತ ಕಲಹ ಅಥವಾ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಕೆಲಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ಅಥವಾ ಕೆಲಸ ಕಳ್ಕೊಳ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇರುತ್ತೆ, ಅಥವಾ ಕಳ್ಕೊಳ್ತೀವಿ ಅನ್ನೋ ಭೀತಿ ಕೂಡ ಇರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಗುರು ಏಪ್ರಿಲ್ 30 ತನಕ ಮೇಷದಲ್ಲಿದ್ದಾಗ ಅನುಕೂಲ ಫಲ ಇರೋದಿಲ್ಲ. ವೃಷಭಕ್ಕೆ ಬಂದ ಮೇಲೆ ಗುರುಬಲ ಬರುತ್ತೆ, ಸಪ್ತಮದಲ್ಲಿ ಬರ್ತಾನೆ. ಅದರಿಂದ ಎಲ್ಲ ರೀತಿಯ ಅನುಕೂಲಗಳು ಆಗೋದಕ್ಕೆ ಶುರು ಆಗುತ್ತೆ. ಯಾಕೆ ಅಂದ್ರೆ ಗುರು ಸಪ್ತಮದಲ್ಲಿ ಬಂದಾಗ ಗೋಚಾರದಲ್ಲಿ ಗುರು ಸಪ್ತಮದಲ್ಲಿತ್ತು ಅಂದ್ರೆ ಧನಲಾಭ ಉಂಟಾಗ್ತಕ್ಕಂಥದ್ದು, ಮನೆಯಲ್ಲಿ ಶುಭ ಕೆಲಸಗಳು ಉಂಟಾಗ್ತಕ್ಕಂಥದ್ದು, ಹೊಸ ವಾಹನವನ್ನು ಖರೀದಿ ಮಾಡ್ತಕ್ಕಂಥದ್ದು ಇರುತ್ತೆ. ಮತ್ತೆ ವಿವಾಹ ಯೋಗ ಇರುತ್ತೆ. ಜನಗಳಿಗೆ ಯಾರಿಗೆ ವಿವಾಹ ಆಗಿಲ್ಲ ಅವ್ರಿಗೆ ವಿವಾಹ ಯೋಗ ಇರುತ್ತೆ. ಅದೇ ರೀತಿಯಲ್ಲಿ ಸಂತಾನ ಅಪೇಕ್ಷೆ ಇರತಕ್ಕಂಥದ್ರಿಗೆ ಸಂತಾನ ಉಂಟಾಗ್ತಕ್ಕಂಥದ್ದು, ಮತ್ತೆ ಕಾರ್ಯಗಳಿಗೆ ಕೈ ಹಾಕ್ತು ಅಂದ್ರೆ ಸಿದ್ಧಿ ಉಂಟಾಗ್ತಕ್ಕಂಥದ್ದು, ಮತ್ತೆ ಸುಖ ಪ್ರಾಪ್ತಿ, ಮತ್ತೆ ಒಳ್ಳೆ ಭೋಜನ, ಚೆನ್ನಾಗಿ ಒಂದು ಸುಭೋಜನ ಅಂತ ನಾವೇನು ಹೇಳ್ತೀವಿ ಅದು ಆಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಇವೆಲ್ಲವೂ ಕೂಡ ಈ ವೃಷಭ ರಾಶಿಗೆ ಗುರು ಬಂದ ಮೇಲೆ ಇವರು ಕಾಣತಕ್ಕಂತಹ ಫಲಗಳಾಗಿರುತ್ತೆ. ಅದೇ ರೀತಿಯಲ್ಲಿ ಶನಿಯನ್ನು ನೋಡಿದಾಗ ಶನಿ 4ನೇ ಮನೆಯಲ್ಲಿ ಇದ್ದಾನೆ. ಶನಿ 4ನೇ ಮನೆಯಲ್ಲಿತ್ತು ಅಂದ್ರೆ ಯಾವ ವೃಶ್ಚಿಕ ರಾಶಿಯಲ್ಲಿರ್ತಾರೆ ಅವರ ತಾಯಿಗೆ ತೀವ್ರ ಅನಾರೋಗ್ಯ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಅಟ್ ದ ವರ್ಸ್ಟ್ ಕಂಡೀಷನ್ ಅಂದ್ರೆ ಕಳ್ಕೋಬಹುದು. ಹಾಗೆ ಅದೇ ರೀತಿಯಲ್ಲಿ ಈ 4ನೇ ಮನೆ ಅಂದಾಗ ಮನೆಯಲ್ಲಿ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು, ಗೃಹಸ್ಥಾನ ಅದು. ಮತ್ತೆ ಸೈಟ್ ಕೊಂಡ್ಕೊಳಕ್ ಹೋದಾಗ ಸೈಟ್ ಕೊಂಡ್ಕೊಳ್ಳೋವಾಗ ಅದರೊಳಗೂ ಕೂಡ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು. ಯಾಕಂದ್ರೆ 4ನೇ ಸ್ಥಾನದಲ್ಲಿ ಶನಿ ಇದ್ದಾಗ ಈ ಭೂಮಿಗೆ ಕುಜ ಅಧಿಪತಿ ಆಯ್ತು ಅಂದ್ರೆ ಶನಿ 4ನೇ ಮನೆಯಲ್ಲಿದ್ದಾನೆ ಅಲ್ಲಿ. ಹಾಗಾಗಿ ಏನೋ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ, ಯಾವುದು ಲಿಟಿಗೇಷನ್ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಮನೆಯನ್ನಾಗ್ಲಿ ಸೈಟನ್ನಾಗ್ಲಿ ಖರೀದಿ ಮಾಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರು ಬಹಳ ಸೂಕ್ತ. ಅಥವಾ ಬೇರೆ ಮನೆಗೆ ಹೋಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಕೂಡ ಇರುತ್ತೆ. ಮನೆಯನ್ನ ಚೇಂಜ್ ಮಾಡ್ತಕ್ಕಂತಹ ಒಂದು ಪಾಸಿಬಿಲಿಟಿ ಕೂಡ ಇರುತ್ತೆ. ಅದನ್ನು ಕೂಡ ನೋಡ್ಕೋಬೇಕಾಗತ್ತೆ. ಮತ್ತೆ ಬಂಧು ಮಿತ್ರದಲ್ಲಿ ಮನಸ್ತಾಪ ಉಂಟಾಗ್ತಕ್ಕಂಥದ್ದು, ಅಥವಾ ಬಂಧು ಮಿತ್ರರಿಗೋಸ್ಕರ ಅಥವಾ ಬಂಧು ಮಿತ್ರರಿಂದ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗುತ್ತೆ. ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಉಂಟಾಗ್ತಕ್ಕಂಥದ್ದು ಅಥವಾ ತೊಂದರೆ ಉಂಟಾಗ್ತಕ್ಕಂಥದ್ದು ಅದು ಕೂಡ ಇರುತ್ತೆ. ಉಸಿರಾಟದ ಸಮಸ್ಯೆ ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಈ ಒಂದು ವೃಶ್ಚಿಕ ರಾಶಿಯವರಿಗೆ ಶೀತ, ಕೆಮ್ಮು, ಕಫ ಇವೆಲ್ಲವೂ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಇವೆಲ್ಲವನ್ನೂ ನೋಡ್ಕೋಬೇಕಾಗಿರುತ್ತೆ ಅದು. ಅದೇ ರೀತಿಯಲ್ಲಿ ರಾಹು ವೃಶ್ಚಿಕ ರಾಶಿಯವರಿಗೆ 5ನೇ ಮನೆಯಲ್ಲಿದ್ದಾನೆ. 5ನೇ ಮನೆಯಲ್ಲಿತ್ತು ಅಂದ್ರೆ ಮಕ್ಕಳ ಆರೋಗ್ಯದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಮತ್ತೆ ವ್ಯಕ್ತಿಗೆ ವೃಶ್ಚಿಕ ರಾಶಿಯವರಿಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಬಾಧೆ, ಉದರ ಬಾಧೆ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕಾಣಿಸ್ಕೊಳ್ಳುತ್ತೆ. ಮತ್ತೆ ಆಹಾರದಲ್ಲಿ ಫುಡ್ ಪಾಯ್ಸನಿಂಗ್ ಆಗ್ತಕ್ಕಂತಹ ಪಾಸಿಬಿಲಿಟಿ ಬಹಳ ಜಾಸ್ತಿ ಇದೆ ವೃಶ್ಚಿಕ ರಾಶಿಯವರಿಗೆ ರಾಹು 5ನೇ ಮನೆಯಲ್ಲಿ ಇರೋದ್ರಿಂದ. ಯಾಕಂದ್ರೆ ರಾಹು ಇಂಡಿಕೇಟ್ಸ್ 5th ಹೌಸಲ್ಲಿ ಇದ್ದಾಗ ರಾಹು ಸ್ಟಮಕ್ ಅಂದ್ರೆ ಉದರವನ್ನ, ಹೊಟ್ಟೆಯ ಭಾಗವನ್ನ ಇದು ಮಾಡುತ್ತೆ. ಅಲ್ಲಿ ಡೈಜೆಷನ್ ಆಗುತ್ತೆ. ಅದರಿಂದ ಆ ಡೈಜೆಷನ್ ಅಲ್ಲಿ ವ್ಯತ್ಯಾಸ ಉಂಟಾಗಿ ಫುಡ್ ಪಾಯ್ಸನಿಂಗ್ ಇರೋದೆಲ್ಲ ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಮತ್ತೆ ಹಿತಮಿತವಾದಂತಹ ಆಹಾರವನ್ನು ಸೇವಿಸ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಅದೇ ರೀತಿಯಲ್ಲಿ ಕೇತು ಲಾಭಸ್ಥಾನದಲ್ಲಿ ಇದ್ದಾನೆ. ಕೇತು ಲಾಭಸ್ಥಾನದಲ್ಲಿ ಇದ್ದಾಗ ಧನಲಾಭ ಉಂಟಾಗ್ತಕ್ಕಂಥದ್ದು, ಭೂಮಿಯನ್ನ ಖರೀದಿ ಮಾಡ್ತಕ್ಕಂಥದ್ದು, ಅಥವಾ ಯಾವ್ದಾದ್ರು ಒಂದು ರಿಯಲ್ ಎಸ್ಟೇಟ್ ನಲ್ಲಿ ಇರ್ತಕ್ಕಂಥವ್ರಿಗೆ ಅನುಕೂಲ ಉಂಟಾಗ್ತಕ್ಕಂಥದ್ದು, ಭೂಮಿಯನ್ನ ವ್ಯಾಪಾರ ಮಾಡೋದ್ರಿಂದ ಅವ್ರಿಗೆ ಒಳ್ಳೆ ಕಮಿಷನ್ ಸಿಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗುತ್ತೆ. ಮತ್ತೆ ಪ್ರಗತಿ ಉಂಟಾಗತ್ತೆ. ಮತ್ತೆ ಧನ ಅಥವಾ ದ್ರವ್ಯ ಲಾಭ ಉಂಟಾಗತ್ತೆ. ಮತ್ತೆ ಬಂಗಾರವನ್ನು ಕೂಡ ಖರೀದಿ ಮಾಡತಕ್ಕಂತಹ ಒಂದು ಯೋಗ ಇದೆ. ಯಾಕೆಂದ್ರೆ ಭೂಮಿಯಿಂದನೇ ಬಂಗಾರ ಸಿಗೋದು. ಅದರಿಂದ ಆ ಭೂಮಿಗೆ ಸಂಬಂಧಪಟ್ಟಂತಹ ಕುಜವತ್ ಕೇತು ಅಂತ ಹೇಳ್ತೀವಿ, ಆ ಕೇತು ಲಾಭಸ್ಥಾನದಲ್ಲಿ ಇದ್ದಾನೆ. ಅದರಿಂದ ಬಂಗಾರವನ್ನ ಅಥವಾ ಬೇರೆ ಯಾವ್ದಾದ್ರು ಒಡವೆಯನ್ನು ಖರೀದಿ ಮಾಡ್ತಕ್ಕಂಥದ್ದು ಇರುತ್ತೆ. ವಾಹನವನ್ನು ಖರೀದಿ ಮಾಡ್ತಕ್ಕಂತಹ ಯೋಗ ಇರುತ್ತೆ. ಭೂಮಿಯನ್ನ ಖರೀದಿ ಮಾಡ್ತಕ್ಕಂಥದ್ದು ಇರುತ್ತೆ. ಇವೆಲ್ಲವೂ ಕೂಡ ಇರತಕ್ಕಂತಹ ಯೋಗ. ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯವರು ಮುಖ್ಯವಾಗಿ ಏಪ್ರಿಲ್ ತನಕ ಸ್ವಲ್ಪ ಎಚ್ಚರಿಕೆಯಲ್ಲಿ ಇರತಕ್ಕಂಥದ್ದು ಒಳ್ಳೆಯದು. ಏಪ್ರಿಲ್ ನಂತರದಲ್ಲಿ ಗುರು ಬಲ ಬಂದಿರುತ್ತೆ, ಆದ್ರಿಂದ ಅನುಕೂಲ ಆಗುತ್ತೆ. ಆದರೆ ಶನಿ ರಾಹು ಪಾಸಿಟಿವ್ ಪೊಸಿಷನ್ಸ್ ಅಲ್ಲಿ ಇಲ್ಲ. ಆದ್ರಿಂದ ವಿಶೇಷವಾಗಿ ಗುರು ಶನಿ ರಾಹು ಗ್ರಹಗಳಿಗೆ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಸೂಕ್ತ. ಇನ್ನು
ಈ ಗುರುವಿಗೆ ಕಡಲೆ ಬೇಳೆ ಅಥವಾ ಕಡಲೆಕಾಳು, ಶನಿಗೆ ಕರಿ ಎಳ್ಳು ಅಥವಾ ಎಳ್ಳೆಣ್ಣೆ, ಮತ್ತೆ ರಾಹುವಿಗೆ ಉದ್ದಿನ ಬೇಳೆಯನ್ನ ದಾನ ಮಾಡತಕ್ಕಂತಹದ್ದು ಬಹಳ ವಿಶೇಷ. ನಾಗದೇವತೆಗಳನ್ನು ಆರಾಧನೆ ಮಾಡತಕ್ಕಂತಹದ್ದು, ಶಿವ ಮತ್ತೆ ವಿಷ್ಣುವನ್ನು ಆರಾಧನೆ ಮಾಡತಕ್ಕಂತಹದ್ದು, ಆಂಜನೇಯನನ್ನು ಆರಾಧನೆ ಮಾಡತಕ್ಕಂತಹದ್ದು, ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡತಕ್ಕಂತಹದ್ದು, ಇವೆಲ್ಲವನ್ನೂ ಕೂಡ ಬಹಳ ಶ್ರದ್ಧೆಯಿಂದ ಮಾಡತಕ್ಕಂತಹದ್ದು ಒಳ್ಳೆಯದು. ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಾಗಿದೆ ಅಂದರೆ ನಮ್ಮ ಸುಧರ್ಮ SPS ಅನ್ನತಕ್ಕಂತಹ ಯೂಟ್ಯೂಬ್ ವಾಹಿನಿಯನ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಎಲ್ಲ ಆಡಿಯೋಸ್ ಮತ್ತು ವಿಡಿಯೋಸು ನಿಮಗೆ ಬರೋ ರೀತಿ ನೋಟಿಫಿಕೇಶನ್ ಮಾಡ್ಕೊಳ್ಳಿ. ಆಗ ನೀವು ನಮ್ಮ ಎಲ್ಲ ಸತ್ಯ ಅಂಶಗಳನ್ನು ನೀವು ತಿಳ್ಕೊಳ್ಳೋದಲ್ಲದೆ ಜನಗಳಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಜನಗಳು ಆದಷ್ಟು ಸತ್ಯದ ಕಡೆಗೆ ಇರೋದಕ್ಕೆ ನೀವು ಅನುಕೂಲವನ್ನು ನಿಮ್ಮ ಮುಖಾಂತರ ಮಾಡಿಕೊಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಸರ್ವೇ ಸುಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.